ಕನ್ನಡ ಪರ ಹೋರಾಟ ಅಂದ್ರೆ ಅದರ ಒಂದು ಡೆಫಿನೇಷನ್ ಅನ್ನ ಯಾವ ರೀತಿ ಜಸ್ಟಿಫೈ ಮಾಡ್ತೀರಿ? ಕನ್ನಡ ಪರ ಹೋರಾಟ ಅಂದ್ರೆ ಅದು ಸತ್ಯದ ಹೋರಾಟ ಆಗಿರಬೇಕು. ಸರ್, ಯಾಕೆ ಈ ಹೋರಾಟದ ಕಿಚ್ಚು ಯಾಕೆ ಜಾಸ್ತಿ ಆಯ್ತು ತಮ್ಮಲ್ಲಿ ಅಂತ? ಯಾವುದೇ ರಾಜಕಾರಣಿ ಇವತ್ತು ಆ ಕ್ಷೇತ್ರದ ಜನರ ಬಗ್ಗೆ ಏನು ಕಾಳಜಿ ಇಲ್ಲ. ಈ ದೇಶ ನಾನು ಶಾಸಕ ಆಗಬೇಕು, ಸಚಿವ ಆಗಬೇಕು, ಗೆದ್ದ ಮೇಲೆ ಆ ಜನರ ಬಗ್ಗೆ ಅವ್ರ ಭಾವನೆ ಬಗ್ಗೆ ಎಲ್ಲೂ ಸಹ ನಾವು ನೋಡ್ತಾ ಇಲ್ಲ. ರಾಜಕಾರಣಿಗಳೆಲ್ಲ ಅವ್ರನ್ನ ಕಳಿಸುವಂತ ಕೆಲಸ ಮಾಡಿದ್ರು. ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿ ಯಶಸ್ವಿಯಾದ್ರಿ. ಸರ್, ನಿಮ್ಮ ಪ್ರಕಾರ ಕನ್ನಡ ಪರ ಹೋರಾಟ ಅಂದ್ರೆ ಅದರ ಒಂದು ಡೆಫಿನೇಷನ್ ಅನ್ನ ಯಾವ ರೀತಿ ಜಸ್ಟಿಫೈ ಮಾಡ್ತೀರಿ ಅಂತ? ಕನ್ನಡ ಪರ ಹೋರಾಟ ಅಂದ್ರೆ ಅದು ಸತ್ಯದ ಹೋರಾಟ ಆಗಿರ್ಬೇಕು, ಅದು ಧರ್ಮದ ಹೋರಾಟ ಆಗಿರ್ಬೇಕು, ಅದು ನ್ಯಾಯದ ಹೋರಾಟ ಆಗಿರ್ಬೇಕು. ಆವಾಗ ಮಾತ್ರ ಕನ್ನಡದ ಹೋರಾಟಕ್ಕೆ ಶಕ್ತಿ ಸಿಗ್ಲಿಕ್ಕೆ ಸಾಧ್ಯ, ಕನ್ನಡದ ಹೋರಾಟ ಉಳಿಲಿಕ್ಕೆ ಸಾಧ್ಯ, ಕನ್ನಡಿಗರು ಒಂದಾಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸುಮ್ಮನೆ ಏನೋ ಮಾಡಿ ಎಲ್ಲೋ ಮನೆಗೆ ಹೋದಿವಿ ಅಂದ್ರೆ ಅದಕ್ಕೆ ಅರ್ಥ ಇರಲ್ಲ. ಸರ್, ಯಾಕೆ ಈ ಹೋರಾಟದ ಕಿಚ್ಚು ಯಾಕೆ ಜಾಸ್ತಿ ಆಯ್ತು ತಮ್ಮಲ್ಲಿ ಅಂತ? ನಾವು ಹುಟ್ಟಿದ್ದು ಉಡುಪಿ ಒಂದು ರೈತ ಕುಟುಂಬದಿಂದ. ವ್ಯವಸಾಯ ನಮ್ಮ ಮೂಲ ಕಸಬು ವ್ಯವಸಾಯ. ಬದುಕಲಿಕ್ಕೆ ಬೆಂಗಳೂರು ಬಂದಿವಿ. SLC ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿವಿ. SLC ಅಷ್ಟೇ ಓದಿದ್ದು? ಹೌದು. ಓಕೆ. ಬೆಂಗಳೂರಿಗೆ ಬಂದು ನಾನು ಒಕ್ಕಲಿಗರ ಸಂಘದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ನಮ್ಮದು ಕ್ಯಾಂಟೀನ್ ಇತ್ತು. ನಮ್ಮ ಬಾವ ಕ್ಯಾಂಟೀನ್ ಮಾಡ್ತಾಯಿದ್ರು. ಅದಾದಮೇಲೆ ಜೈನ್ ಹಾಸ್ಪಿಟ್ಲಲ್ಲಿ ನಾನು ಕ್ಯಾಂಟೀನ್ ಮಾಡಿದೆ. 97-98 ಜೈನ್ ಹಾಸ್ಪಿಟ್ಲಲ್ಲಿ ಚಿಕ್ಕದೊಂದು ಕ್ಯಾಂಟೀನ್ ಇಟ್ಟಿವಿ. ಓಕೆ. ಅದಾದ್ಮೇಲೆ ರೈಲ್ವೆ ಕ್ಯಾಂಟೀನ್ ಓಪನ್ ಮಾಡಿದ್ವಿ. ಜೈನ್ ಹಾಸ್ಪಿಟ್ಲ್ ಮತ್ತೆ ರೈಲ್ವೆ. ಜೈನ್ ಹಾಸ್ಪಿಟ್ಲ್ ಮಾಡಿದವರು ನಾನು ಬ್ಯಾಚುಲರ್ ಆಗಿದ್ದೆ, ರೈಲ್ವೆಯಲ್ಲಿ ಮಾಡಿದವರು ಬ್ಯಾಚುಲರ್ ಆಗಿದ್ದೆ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಅಲ್ಲಿ ರೈಲ್ವೆಯಲ್ಲಿ ಈ ರಾಜ್ಯದಲ್ಲಿ ಕನ್ನಡದ ಪರವಾಗಿ ಏನಾದ್ರು ಧ್ವನಿ ಎತ್ತಬೇಕಾದ್ರೆ ಅವಾಗ ರೈಲ್ವೆ ಕನ್ನಡ ಸಂಘ ಗಟ್ಟಿಯಾಗಿತ್ತು. ಕರ್ನಾಟಕದ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಭಾಗದಲ್ಲಿ ರೈಲ್ವೆ ಹರಿದೋಗಿದೆಯೋ ಅಲ್ಲೆಲ್ಲ ಕನ್ನಡ ಸಂಘ ಇತ್ತು. ಅಖಿಲ ಕರ್ನಾಟಕ ರೈಲ್ವೆ ನೌಕರರ ಸಂಘ ಅಂತ. ಓಕೆ. ಅದರಲ್ಲಿ ಚಿಕ್ಕಣ್ಣ ಮತ್ತು ಗಿರಿಯಪ್ಪ ಒಳ್ಳೆ ಲೀಡರ್ಸ್. ಗಿರಿಯಪ್ಪ ನಮ್ಮ ಕಂಟ್ರೋಲ್ಮೆಂಟಲ್ಲಿ ಅದ್ಭುತ ಸಂಘಟನೆಯನ್ನು ಮಾಡುವಂಥವ್ರು. ಕನ್ನಡದ ಪರವಾಗಿ ಯಾರೇ ಇದ್ರು ಅದ್ಭುತವಾಗಿ ಸಂಘಟನೆಯನ್ನು ಮಾಡ್ತಾ ಇದ್ದಂಥವ್ರು. ನಾವು ಕಂಟ್ರೋಲ್ಮೆಂಟಲ್ಲಿ ತಮಿಳನ್ಸ್ ಅತಿ ಹೆಚ್ಚಿರೋದ್ರಿಂದ ಈ ಗ್ಯಾಂಗ್ ಮ್ಯಾನ್ಗಳೆಲ್ಲ ತಮಿಳವರಾಗಿರೋದ್ರಿಂದ ಅವ್ರದ್ದು ದಬ್ಬಾಳಿಕೆ, ತಮಿಳು ವಾತಾವರಣ ಈ ದಂಡು ಪ್ರದೇಶದಲ್ಲಿ ಇವಾಗಲೂ ಇದೆ. ಆ ನಡುವೆ ಕನ್ನಡದ ಸಂಘಟನೆ ಮತ್ತು ಕನ್ನಡದ ಅವ್ರ ಜೊತೆ ನಾವು ತುಂಬ ನಿಕಟ ಸಂಪರ್ಕದಲ್ಲಿ ಇರೋದ್ರಿಂದ ಅವರು ನಾವೆಲ್ಲ ಒಟ್ಟಿಗೆ ಕನ್ನಡದ ಹೋರಾಟ, ಕನ್ನಡದ ಚಿಂತನೆ, ರಾಜ್ಯೋತ್ಸವ ಇದೆಲ್ಲ ಒಟ್ಟಿಗೆ ಅವ್ರ ಜೊತೆಗೆ ಸೇರ್ಕೊತಾ ಇದ್ದೀವಿ. ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ. ಅದಾದಮೇಲೆ ನಮ್ಮ ನಾಡಿನ ಹಿರಿಯ ಪತ್ರಕರ್ತರಾದಂಥ ಜಾಣಗೆರೆ ವೆಂಕಟರಮಣಯ್ಯ ಅವರು ಹೋರಾಟಗಾರರು. ಮತ್ತು AGS ಕಚೇರಿಯಲ್ಲಿ ದೊಡ್ಡ ಹೋರಾಟ ನಡೀತಾ ಇತ್ತು. ಅನಂತಕುಮಾರ್ ಅವರು ಕೇಂದ್ರ ಸಚಿವರಾಗಿದ್ದಾವಾಗ ಲೆಕ್ಕ ಪರಿಶೋಧಕ ಸಂಸ್ಥೆಯಲ್ಲಿ AGS ಕಚೇರಿಯಲ್ಲಿ, ಈ ದೇಶದ ಲೆಕ್ಕಪತ್ರವನ್ನು ನೋಡುವಂಥ ಕಚೇರಿಯಲ್ಲಿ ಏಕಾಏಕಿ D ಗ್ರೂಪ್ ಹುದ್ದೆಗೆ ತಮಿಳುನಾಡಿಂದ 17 ಜನ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ. ಆವಾಗ ಹೋರಾಟ ನಡೀತಾ ಇತ್ತು. AG ಕಚೇರಿಯಿಂದ ಸ್ಟಾರ್ಟ್ ಆದ ಹೋರಾಟ ಜಾಣಗೆರೆಯವರ ನಾಯಕತ್ವದಲ್ಲಿ ಈ ನಾಡಿನ ಹಿರಿಯ ಹೋರಾಟಗಾರೆಲ್ಲ ಸೇರಿಕೊಂಡ್ರು. ಸಾರಾ ಗೋವಿಂದ್ ಅವರು ಇರ್ಬೋದು, ನಾರಾಯಣ ಕುಮಾರ್ ಇರ್ಬೋದು, ವಾಟಾಳ್ ನಾಗರಾಜ್ ಅವರು ಇರ್ಬೋದು, ಸಾಹಿತಿಗಳು ದಿನಕ್ಕೊಂದೊಂದು ಥರ ಅಲ್ಲಿಯ ಕನ್ನಡ ಸಂಘಟನೆ ಹೋರಾಟವನ್ನು ಮಾಡ್ತಿತ್ತು. ಆ ಸಂದರ್ಭದಲ್ಲಿ ಗಿರಿಯಪ್ಪರು ನಾವೆಲ್ಲ ಒಟ್ಟಿಗೆ ಬರ್ತಾ ಇದ್ದೀವಿ. ಓಕೆ. ಆ ಹೋರಾಟ ಮೊದಲನೇ ಪ್ರಾರಂಭ ಆದಂಥ ಹೋರಾಟ ಎಲ್ಲ ಭಾಗದಲ್ಲೂ ಹಬ್ತಾ ಹೋಯ್ತಾ ಹೋರಾಟ. ಆಮೇಲೆ ಅದನ್ನ ತಡೆಯುವಂಥ ಶಕ್ತಿ ಕನ್ನಡ ಸಂಘಟನೆಗೆ ಬಂತು. ನಿಲ್ಲಿಸುವಂಥ 17 ಜನರನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ಕನ್ನಡ ಪರ ಸಂಘಟನೆಗಳು, ರಾಜ್ಯದಲ್ಲಿ ಅನೇಕ ರಾಜಕಾರಣಿಗಳು, ಕನ್ನಡದ ಪರವಾಗಿರುವಂಥ ರಾಜಕಾರಣಿಗಳು, ಇವತ್ತು ರಾಜಕಾರಣಿಗಳು ತಮ್ಮ ಹೊಟ್ಟೆಪಾಡಿಗಾಗಿ, ತಮ್ಮ ಹೆಂಡತಿ ಮಕ್ಕಳಿಗಾಗಿ, ತಮ್ಮ ಉದ್ದೇಶಕ್ಕಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದಿಷ್ಟು ಜನ ಉಳ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಹೌದು. ಕೆಲವೊಂದು ರಾಜಕಾರಣಿಗಳಿಗೆ ಆವತ್ತಿನ ಕಾಲದಲ್ಲಿ ನಾಡಿನ ಮೇಲೆ, ಭಾಷೆ ಮೇಲೆ, ನಾಡಿನ ಜನರ ಮೇಲೆ
ಒಂದು ಕಾಳಜಿತ್ತು. ಇವತ್ತಿನ ರಾಜಕಾರಣಿಗಳಿಗೆ ವಿಶೇಷವಾಗಿ ಮಾತಾಡಿದರೆ ದೇಶಭಕ್ತಿ, ದೇಶದ ರಾಜಕಾರಣ, ಈ ರೀತಿ ಧರ್ಮದ ರಾಜಕಾರಣ, ಈ ರೀತಿ ಸುಳ್ಳುಗಳನ್ನ ಹೇಳ್ಕೊಂಡು ಅವ್ರ ಬದುಕಿಗಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾವುದೇ ರಾಜಕಾರಣಿ ಇವತ್ತು ಆ ಕ್ಷೇತ್ರದ ಜನರ ಬಗ್ಗೆ ಏನ್ ಕಾಳಜಿ ಇಲ್ಲ. ಅವ್ರ ಉದ್ದೇಶ ನಾನು ಶಾಸಕ ಆಗ್ಬೇಕು, ಸಚಿವ ಆಗ್ಬೇಕು, ನಾನು ಏನ್ ಕಳ್ಕೊಂಡಿದೀನಿ, ಏನ್ ಚುನಾವಣೆ ಏನ್ ಖರ್ಚು ಮಾಡಿ ಅದು ಸಂಪಾದನೆ ಮಾಡ್ಬೇಕು. ಗೆದ್ದ ಮೇಲೆ ಆ ಜನರ ಬಗ್ಗೆ, ಅವ್ರ ಭಾವನೆ ಬಗ್ಗೆ ಎಲ್ಲೂ ಸಹ ನಾವು ನೋಡ್ತಾ ಇಲ್ಲ. ಆ ಫಾಲೋವರ್ಸ್ ನ ಅವರು ನೋಡುವಂತದ್ದು ಇವತ್ತಿನ ನೋಡ್ತಾ ಇಲ್ಲ ನಾವು ಆ ರಾಜಕಾರಣದಲ್ಲಿ. ರಾಜಕಾರಣಿಗಳೆಲ್ಲ ಅವ್ರನ್ನ ಕಳಿಸುವಂತ ಕೆಲಸ ಮಾಡಿದ್ರು. ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿ ಯಶಸ್ವಿಯಾದ್ರಿ.